ಹಲೋ ಎಲ್ಲರೂ ನಮಸ್ಕಾರ. ನಿನ್ನೆ ಇನ್ಸಿಡೆಂಟ್ ನಡೀತು. ಒಂದು ನನಗೊಂಥರ ಮನಸ್ಸಿಗೆ ಒಂಥರ ನನಗೆ ಬೇಜಾರಾಯಿತು. ಯಾವ ಥರ ಅಂದರೆ ಪಾಪ ಅವನು ಹೈದ್ರಾಬಾದ್ ಅನ್ನೋದು ಬೆಂಗಳೂರಲ್ಲಿ ಬಂದು ನನಗೆ ಬೆಂಗಳೂರಲ್ಲಿ ಜಾಬ್ ಆಗೈತೆ, ವರ್ಕ್ ಮಾಡ್ತಾಯಿದ್ದಾನೆ. ಅವನು ಏನೋ ಅವ್ನಿಗೆ ಥಾಟ್ ಅಂತ ಏನೋ ಗೊತ್ತಿಲ್ಲ, ಆ ಟೈಮು ಮಾಡಬೇಕು ಅಂತ ಹೇಳ್ಬಿಟ್ಟು ಅವನೊಂದು ಕಂಪ್ನಿಗೆ ಸೇರ್ಕೊಬೇಕು ಅಂತ ರೆಡಿ ಇರ್ತಾನೆ. ಪಾರ್ಟ್ ಟೈಮ್ ಅಂದರೆ ಕಂಪ್ನಿ ಅಂತ ಹೇಳಿದರೆ ನಮ್ಮಲ್ಲಿ ಎಕ್ಸ್ಟ್ರಾ ವರ್ಕ್, ರ್ಯಾಪಿಡೋ, ಓಲೋ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಯೋಚನೆ ಮಾಡಿದಾಗ ಅವನಂದ, ನಂದು ಡಿ ಎಲ್ ಇಲ್ಲ, ನಿನ್ನ ಡಿ ಎಲ್ಲಿ ಕೊಡ್ತೀಯಾ ಅಂತ. ನಾನು ರೆಡಿ ಇದ್ದೆ, ಯಾಕಂದರೆ ಅವ್ನು ಕೆಲಸ ಮಾಡಿ ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಅಂತ ಹೇಳಿದಾಗ ನಾನು ಕೊಡೋಕ್ಕೆ ರೆಡಿ ಇದ್ದೆ. ಆಮೇಲೆ ಏನಾಯಿತು, ಅವನು ಎಲ್ಲ ರೆಡಿ ಆಯಿತು. ಅಲ್ಲಿ ಇಲ್ಲಿ ಹೆಂಗೋ ನಂಬರ್ ಕೇಳ್ದ, ರೆಂಟಲ್ ಬೈಕ್ ಬೇಕು ಅಂತ ಹೇಳ್ಬಿಟ್ಟು ನನ್ನದೆಲ್ಲ ಇದಾಯಿತು. ನಾನು ಡ್ರೈವಿಂಗ್ ಲೈಸೆನ್ಸ್ ಕೊಡೋಕ್ಕೆ ರೆಡಿ ಇದ್ದೆ, ನನ್ನ ಹೆಸರಲ್ಲೇ ಮಾಡಿಸ್ಕೊಂಡು ಓಡಿಸ್ಲಿ ಅಂತ. ಅದಾದಮೇಲೆ ರೆಂಟಲ್ ಬೈಕ್ ಬೇಕು ಅಂತ ಹೇಳ್ಬಿಟ್ಟು ಇವ್ರನ್ನ ಕೇಳಿಬಿಟ್ಟು ಅದೆಲ್ಲ ಹೋಗಿದ್ದ. ಅದು ಬಂದು ಲೊಕೇಶನೆಲ್ಲ ಹೇಳೋಕ್ಕೋಲ್ಲ. ಅಲ್ಲೋಗಿ ಗಾಡಿ ವೆಯ್ಟ್ ಮಾಡ್ದ, ಕೇಳ್ದ ಏನು ಇನ್ಫಾರ್ಮೇಷನ್ ಏನು ಅಂತ. ಅದು ಬಂದು 7 ದಿನಕ್ಕೆ 4,000 ಸಮಥಿಂಗ್ ಏನೋ, ಟೋಟಲ್ 4,200 ಸಮಥಿಂಗು 7 ದಿವಸಕ್ಕೆ. ಅದು ಬಂದು ಸ್ಪೀಡ್ ಬಂದು 25 ಬರುತ್ತೆ, ಇನ್ನೊಂದು 45 ಬರುತ್ತೆ. 45-65 ಇಷ್ಟಕ್ಕೆ ಅದಕ್ಕೆ ಇಷ್ಟು ಕೊಡಬೇಕು ರೆಂಟಲ್ ಬೈಕ್. ಸರಿ, ಅವನ್ನೆಲ್ಲ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಇದ್ವಿ. ಹಿಂದಿನ ದಿವಸ ಹೋಗಿದ್ದಾಗ, ಹಿಂದಿನ ದಿವಸ ಇವತ್ತಾಗಲ್ಲ ನಾಳೆ ಬನ್ನಿ ಅಂದರು. ಇವತ್ತಾಗಲ್ಲ ಅಣ್ಣ, ಆಲ್ರೆಡಿ ಗಾಡಿ ಎಲ್ಲ ಸೋಲ್ಡ್ ಆಗೈತೆ ಹಿಂಗೆ ಅಂದರು. ನಾಳೆ ಬೆಳಗ್ಗೆನೇ ಬಂದುಬಿಡಿ ಅಣ್ಣ, ನಾಳೆ ಬರ್ತಿದ್ದಂಗೆ ನಾನು ನಿಮ್ಮ ಪರಿಚಯ ಮಾಡಿಕೊಡ್ತೀನಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇವನು ಫುಲ್ ಆಸೆಲಿದ್ದ. ನನ್ನ ಹೆಂಡ್ದೆ ಈ ಟ್ರಾಫಿಕ್ ಇರುತ್ತೆ, ಹೆಲ್ಮೆಟ್ ಇಲ್ಲ, ಒಂದೇ ಇರುತ್ತೆ ಅಂತ. ಸರಿ, ಒಂದು ಅವ್ರು ಕೊಡ್ತಾರಂತೆ, ನಾನು ಇನ್ನೊಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರೇಟು ಕೇಳಲಿಲ್ಲ, ಹೋದ ಒಂದು ಹೆಲ್ಮೆಟ್ ಎತ್ಕೊಂಡು ಮತ್ತೊಂದು ಹೆಲ್ಮೆಟ್ ದುಡ್ಕೊಳ್ಬಿಟ್ಟು ತಗೊಂಬಂದ. ಅಷ್ಟು ಆಸೆ ಇದೆ, ಹೆಲ್ಮೆಟು ಬೇಕು, ಗಾಡಿ ಬೇಕು ಅಂತ. ಅಷ್ಟೆಲ್ಲ ಮಾಡಿದ್ಮೇಲೆ ಲಾಸ್ಟಿಗೆ ಮತ್ತು ಮಾರನೇ ದಿವಸ ಹೋಗಿದ್ದ, ಏನು ಪ್ರಾಬ್ಲಮ್ ಏನೋ ಆಗಿದ್ದು. ಮಾರನೇ ದಿವಸ ಶಾಪಿಗೆ ಹೋದ್ವಿ. ಅಣ್ಣ ನಿನ್ನೆ ಬಂದಿದ್ವಲ್ಲ ಅಣ್ಣ ಅಂತೇಳಿ ಹೇಳಿದ್ವಿ. ಹೇಳ್ತಿದ್ದಂಗೆ ಅಲ್ಲವರೇ ನೋಡಿ ಅಂತ ಹೇಳ್ಬಿಟ್ಟು ಮತ್ತೆ ಕಾಯಿಸಿದ್ರು. ಒಂದು ಬೈಕಿಗೋಸ್ಕರ 5 ಅವರ್ ಏನೋ ಅಲ್ಲೇ ಇದ್ವಿ ನಾವು. ತುಂಬ ಹೊತ್ತಾಗಿತ್ತು ಹೋಗಿ. 5 ಅವರಿಂದ ವೆಯ್ಟ್ ಮಾಡಿ ನಾವು ಏನು ಕೇಳ್ತಾಯಿದ್ದೀವಿ ಗೊತ್ತಾ, ನಾವು ಪೇಮೆಂಟ್ ಮಾಡೋಕ್ಕೂ ರೆಡಿ ಇದ್ದೀವಿ, ನಮಗೇನು ಬೇಡ, ಗಾಡಿ ಇವತ್ತು ಸಿಗುತ್ತಾ ನಾಳೆ ಸಿಗುತ್ತಾ ಕನ್ಫರ್ಮ್ ಆಗಿ ಹೇಳ್ಬಿಡಿ. ನೀವು ಹೇಳ್ತಿದ್ರೆ ನಾನು ಇವತ್ತೇ ಪೇಮೆಂಟ್ ಮಾಡಿಬಿಡ್ತೀನಿ, ಇವತ್ತೇ ಪೇಮೆಂಟ್ ಮಾಡಿ. ಆದರೆ ಇವತ್ತು ಸಿಕ್ಕಿದ್ರೆ ಇವತ್ತೇ ಇಸ್ಕೊಂಡು ಹೋಗ್ತೀನಿ, ನೀವು ಫೋನ್ ಮಾಡ್ತಿದ್ದಂಗೆ. ಇಲ್ಲ ನಾಳೆ ಫೋನ್ ಮಾಡಿದ್ರೆ ನೀವು ನಾಳೆ ಫೋನ್ ಮಾಡ್ತಿದ್ದಂಗೆ ಬಂದು ಇಸ್ಕೊಂಡು ಹೋಗ್ತೀವಿ ಅಂತ ಹೇಳಿದೆ. ಸರಿ ಅಂತೇಳಿ ಅವನಿಂದ ಅಣ್ಣ ತಡೀರಿ ಅಣ್ಣ ಅಂತ ಹೇಳ್ಬಿಟ್ಟು, ಅಲ್ಲಿ ಕಸ್ಟಮರ್ಗಳು ತುಂಬ ಜನ ಇದ್ರು, ಅವನಿಗೂ ಪ್ರಾಬ್ಲಮ್ ಆಗ್ತಾಯಿತ್ತು. ಅವನೊಬ್ಬನೇ ನೋಡ್ಕೊಬೇಕಿತ್ತು, ಎಲ್ಲನೂ ಪ್ರಾಬ್ಲಮ್ ಆಗ್ತಾಯಿತ್ತು. ಅವ್ನು ರೆಸ್ಪಾನ್ಸೇ ಮಾಡೋಂಗಿಲ್ಲ. ಎಷ್ಟು ಹೊತ್ತಿಂದ ಕಾಯ್ತಾಯಿದ್ದೀವಿ ಅಂದರೆ 5 ಅವರ್ಸಿಂದ ಕಾಯ್ತಾಯಿದ್ದೀವಿ. ನಾನು ಕೇಳಿದ್ನೇ ಕೇಳಿ ನಾನು ಏನು ಹೇಳ್ತೀನಿ, ನನಗೇನು ಬೇಡ ಅಣ್ಣ, ನಿಮ್ಗೇನು ಹೇಳ್ತೀನಿ, ನಿಂಗೆ ಎಲ್ಲ ಗೊತ್ತಾಯಿತು ಅಣ್ಣ ನೀವು ಹೇಳ್ತಿರೋದುವೆ. ನಾನು ಪೇಮೆಂಟ್ ಇವತ್ತೇ ಮಾಡ್ತೀನಿ, ಅದೆಷ್ಟಾಗುತ್ತೋ ಅಷ್ಟು ಚಾರ್ಜು. ಬಟ್ ಏನು ಅಂದರೆ ನೀನು ಇವತ್ತೇ ಕೊಡ್ತೀಯಾ ಅಂತ ಕೇಳ್ತಾಯಿದ್ವಿ. ಇವತ್ತು ಕೊಡಲ್ಲ, ನಾಳೆ ಕೊಡ್ತೀನಿ ಅಂತನಾದ್ರು ಹೇಳು. ನಾಳೆನೂ ಆಗಲ್ಲ, ನಾಳೆ ಕೊಡ್ತೀನಿ, ಅದು ಓಕೆ. ನಾವೇ ಏನು ಕೇಳ್ತೀವಿ ಅಂದರೆ ಯಾವತ್ತು ಗಾಡಿ ಸಿಗುತ್ತೆ ಅಂತ ಕೇಳಿದ್ರು. ಆ ಒಂದು ವರ್ಡ್ಗೆ ಯಾವತ್ತು ಸಿಗುತ್ತೆ ಅನ್ನೋದು ಕೇಳೋಕ್ಕೋಸ್ಕರ 5 ಅವರ್ ಕಾದಿದ್ದೀವಿ. ಕೊನೆಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂದರೆ ನಾನು ಹಿಂಗೆ ಅಂದೆ, ಕಂಬ್ರು ಅಂದ. ಅವನಿಗೆ ಕನ್ನಡ ಅಷ್ಟು ಬರೋಲ್ಲ, ಈಗ ಕಲಿತಿದ್ದಾನೆ. ಅವನಿಗೆ ಕನ್ನಡ ಕಲಿಯೋದು ಮೇಲೆ ಭಾರಿ ಇಂಟ್ರೆಸ್ಟ್, ಈಗ ಕಲಿತಾ ಇದ್ದಾನೆ. ಆಮೇಲೆ ಹೊರಗಡೆ ಬಂದು ಕಂಬ್ರು ನಾವು ಹೋಗೋಣ ಅಂದ. ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಸೀದಾ ಹೊರಟು. ಅವನು ಹೊರಗಡೆ ಬರ್ತಿದ್ದಂಗೆ ಕರ್ಕೊಂಡು ಗಾಡಿ ಹತ್ತಿಸ್ಕೊಂಡ. ಸರಿ, ಗಾಡಿ ಇದು ಕ್ಯಾಬ್ ಮಾಡ್ದ, ಸೀದಾ ಪಿ ಜಿಗೆ ಬಂದು. ನಮ್ಮ ಹುಡುಗರು ಜೀವನ ನೋಡಿ.
ಯಾರಿಗೂ ಹೊರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಕೆಲಸ ಹುಡುಕೋಕೆ ಹೋಗಿದ್ದು. ಬಟ್ ಕೊನೆ ಮೂಮೆಂಟಲ್ಲಿ ಅದಕ್ಕೆಷ್ಟು ವಿಘ್ನಗಳು, ಎಷ್ಟು ತೊಂದರೆಗಳು, ಅದೆಲ್ಲ ಫೇಸ್ ಮಾಡಬೇಕು ಒಂದೇ ಒಂದು ಕೆಲಸಕ್ಕೆ. ಹೇಳ್ತಾರೆ, ನೀವೇನು ಬಿಡ್ರಪ್ಪ ಕೆಲಸಕ್ಕೆ ಹೋಗ್ತಾಯಿದ್ದೀರಾ, ಮಾಡ್ತಾಯಿದ್ದೀರಾ ಅಂತ. ಬಟ್ ಕೆಲ್ಸಕ್ಕೆ ಹೋಗ್ಕೊಂಡು ಇನ್ನೊಂದು ಕೆಲಸ ಮಾಡ್ಕೊಂಡು ಪಾರ್ಟೇ ಮಾಡಬೇಕು ಅಂತೇಳಿ ಹುಡ್ಕೋಕೆ ಹೋದಾಗ ಏನು ಸಿಗದೇ ಇದ್ದಾಗ ನಾವು ಅನುಭವಿಸ್ತೀವಲ್ಲ, ಅದು ನನಗೆ ಗೊತ್ತು. ಇನ್ನೂ ತುಂಬ ಜನ ನಾನು ನೋಡ್ತೀನಿ, ಡ್ಯೂಟಿಗೆ ಹೋಗ್ಕೊಂಡವರು ಕಾಲೇಜಿಗೆ ಹೋಗ್ಕೊಂಡು, ಕಾಲೇಜ್ ಸ್ಟೂಡೆಂಟ್ಗಳು ಹಿಡಿತಾರೆ, ಕಾಲೇಜಿಗೆ ಹೋಗ್ಕೊಂಡು ಪಾರ್ಟ್ ಟೈಮ್ ವರ್ಕ್ ಮಾಡ್ತಾಯಿರ್ತಾರೆ. ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ಹೊಡ್ಕೊಂಡು ಎಲ್ಲ ಅಂದ್ಕೊತಾರೆ ರ್ಯಾಪಿಡೋ, ಸ್ವಿಗ್ಗಿ ಇಂಥ ಹೊಡೆಯೋರೆಲ್ಲ ಅನ್ಎಜುಕೇಟೆಡ್ಗಳು ಆ ಥರ ಈ ಥರ ಅಂತ. ಇಲ್ಲ, ಅದರಲ್ಲೂ ಎಜುಕೇಟೆಡ್ಸ್ ಕಡೆ ಇರೋದು. ಯಾಕಂದರೆ ಅವರ ಒಂದು ಫೈನಾನ್ಷಿಯಲ್ಲು ಪ್ರಾಬ್ಲಮಿಂದ ಅವರು ಆ ಡಿಸಿಷನ್ ತೊಗೊಳ್ಳೇಬೇಕಾಗಿರುತ್ತೆ. ಡಿಸಿಷನ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆ ಡಿಸಿಷನ್ ಮಾಡಲೇಬೇಕಲ್ವ. ಈಗ ಕೆಲವೊಂದು ಟೈಮಲ್ಲಿ ಸ್ಯಾಲ್ರಿ ಕಮ್ಮಿ ಸಿಕ್ಕಿದಾಗ ಎಲ್ಲ ಅಲ್ಲಿ ಇಲ್ಲಿ ಖರ್ಚಾಗ್ಬಿಡುತ್ತೆ. ಮಧ್ಯದಲ್ಲಿ ಒಂದು ಸಣ್ಣ ಪುಟ್ಟದಕ್ಕಾದರೂ ಒಂದು ಅಲ್ಲಿ ಪೇಸ್ಟ್ ತೊಗೊಬೇಕು ಅಂತ ಹೇಳಿದ್ರು ಒಂದು ದುಡ್ಡಿಲ್ಲ ಅಂತ ಹೇಳಿದಾಗ ಅದನ್ನೇ ನೋಡಬೇಕು ನಾವು. ಆ ಥರ ನನ್ನ ಫ್ರೆಂಡಿಗೂ ಕೊನೆಗೂ ಸಿಕ್ಕಲಿಲ್ಲ, ಅವ್ನು ಬೇಜಾರಾಗ್ಬಿಡ್ತು. ಒಂದು 500 ರೂಪಾಯಿ ಲಾಸ್ ಆಯ್ತು ನನಗೆ. ಇಲ್ಲಿಂದ ಅಲ್ಲಿಗೆ ಹೋಗೋದು ಬರೋದು 2 ದಿವಸದಿಂದ ಹೋಗ್ತಾಯಿದ್ವಿ. ನಾನು ಹಂಗೆ ಹೇಳಿದ್ರು ಕೊಟ್ಟಿಲ್ಲ. ಯಾಕೆ ನೋಡಿ, ಬೆಂಗಳೂರಲ್ಲಿ ಒಂದು ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದೆ. ನಿಮ್ದು ಓನ್ ಗಾಡಿ ಇಟ್ಕೊಳ್ಳಿ, ಇಲ್ಲ ಅದು ಇಲ್ಲ ಅಂತೇಳಿದರೆ ಸುಮ್ಮನೆ ಇನ್ನೊಂದು ಇದು ಇಟ್ಕೊಂಡು ಏನೋ ಗಾಡಿ ತೊಗೊಳೋದು. ರೆಂಟಲ್ ಗಾಡಿ ನೀವು ತಗೊಳ್ಳಿ, 1-2 ದಿವಸ ಮುಂಚೆನೇ ಬುಕ್ ಮಾಡಿಬಿಡಿ. ಇಲ್ಲಾಂದರೆ ನಿಮ್ಗೆ ಆನ್ ಟೈಮ್ ಬೇಕು ಅಂತೇಳಿ ದೇವ್ರ ಹಣೆ ಅವ್ರು ಕೊಡೋಲ್ಲ. ಬಟ್ ನನಗಂತೂ ಸೀರಿಯಸ್ಲಿ ಮನ್ಸಲ್ಲಿ ಬೇಜಾರಾಗಿ ನಾನೇನು ಅಂದ್ಕೊಂಡೆ ಅಂದರೆ, ನನ್ನ ಹತ್ರನೇ ಬೈಕ್ ಇದ್ದರೆ ನಂದೇನ ಕೊಟ್ಬಿಡೋಣ, ರ್ಯಾಪಿಡೋಗಿ ಕೂಡ ಮಾಡ್ಕೊಂಡು ಆರಾಮಾಗಿರಲಿ ಅನ್ನೋ ಅಂತ. ಏನು ಮಾಡೋಕ್ಕಾಗಲ್ಲ, ನನ್ನ ಹಣೆ ಬರೋಕ್ಕೆ ನನ್ನ ಹತ್ರನೂ ಗಾಡಿ ಇಲ್ಲ. ಅವ್ರ ಹತ್ರ ಇದೆ, ಬಟ್ ಅದು ಊರಲ್ಲಿದೆ ಅಂತೆ, ಅಲ್ಲಿ ಅವ್ರ ಅಣ್ಣ ಯೂಸ್ ಮಾಡ್ತಾಯಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಗಳ ಜೀವನನೇ ಇಷ್ಟು.